ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಹುಬ್ಬಳ್ಳಿಯಲ್ಲಿ ನಡೆದ ರತ್ನಪಾಲ ಎ ಶೆಟ್ಟಿ ಅವರ ತೆರಿಗೆ ವಕೀಲರ ಕಚೇರಿಯ ಸುವರ್ಣ ಮಹೋತ್ಸವದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಕಾನೂನು ಮತ್ತು ಆಡಳಿತ ವ್ಯವಸ್ಥೆ ಸರಳೀಕರಣದ ಅಗತ್ಯವನ್ನು ಒತ್ತಿ ಹೇಳಿದರು. ಹೌದು, ಹುಬ್ಬಳ್ಳಿಯ ಕೇಶವಾಪುರದ ಗ್ರ್ಯಾಂಡ್ ಲಾನ್ಸ್ನಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಬಸವರಾಜ ಬೊಮ್ಮಾಯಿ, ಕಾನೂನುಗಳ ಸರಳ ಹಾಗೂ ಸ್ಪಷ್ಟವಾಗಿದ್ದಾಗ ಮಾತ್ರ ಜನಸಾಮಾನ್ಯರು ಮತ್ತು ಉದ್ಯಮಿಗಳಿಗೆ ಅನುಕೂಲವಾಗುತ್ತದೆ ಎಂದರು. ಹೊಸ ಕಾನೂನುಗಳು ಜಾರಿಗೆಯಾದಾಗ ಹಳೆ ಮತ್ತು ಹೊಸ ವ್ಯವಸ್ಥೆಗಳ ನಡುವಿನ ಸಂಕ್ರಮಣ ಕಾಲದಲ್ಲಿ ಉದ್ಯಮಿಗಳು ಹಾಗೂ ವ್ಯಾಪಾರಸ್ಥರು ಅನಗತ್ಯ ತೊಂದರೆ ಎದುರಿಸುವಂತಾಗುತ್ತದೆ. ಕಾನೂನುಗಳಲ್ಲಿನ ಅಸ್ಪಷ್ಟತೆ ಮತ್ತು ಕಠಿಣ ಅನುಸರಣೆ ಸಾರ್ವಜನಿಕರಿಗೆ ಸಮಸ್ಯೆ ಸೃಷ್ಟಿಸುತ್ತದೆ ಎಂದು ಹೇಳಿದರು. ದಿವಂಗತ ರತ್ನಪಾಲ್ ಎ ಶೆಟ್ಟಿ ಅವರು ತೆರಿಗೆ ವ್ಯವಸ್ಥೆಯ ಸರಳೀಕರಣ ಹಾಗೂ ಸುಧಾರಣೆ ಸದಾ ಒತ್ತು ನೀಡುತ್ತಿದ್ದರು. ಸಮಾಜದ ಎಲ್ಲ ವರ್ಗದವರೊಂದಿಗೆ ಆತ್ಮೀಯ ಸಂಬಂಧ ಹೊಂದಿದ್ದ ಅವರ ತತ್ವ ಸಿದ್ಧಾಂತಗಳನ್ನು ಪುತ್ರಿ ಶಿಲ್ಪಾ ಶೆಟ್ಟಿ ಅವರು ಸಮರ್ಥವಾಗಿ ಮುನ್ನಡೆಸುತ್ತಿರುವುದು ಶ್ಲಾಘನೀಯ ಎಂದು ಬೊಮ್ಮಾಯಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬ್ಯಾಂಕಿಂಗ್ ಹಾಗೂ ಸರ್ಕಾರಿ ಪ್ರಕ್ರಿಯೆಗಳಲ್ಲಿರುವ ಅನಗತ್ಯ ದಾಖಲೆ ಮತ್ತು ಸಂಕೀರ್ಣ ಕಡಿಮೆಯಾಗಬೇಕು. ಆಡಳಿತ ಸರಳವಾಗಿದ್ದಷ್ಟು ಜನರು ಮತ್ತು ಉದ್ಯಮಿಗಳಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಎಂದರು. ಜಿಎಸ್ಟಿ ಜಾರಿಯ ಆರಂಭದಲ್ಲಿ ಕೆಲವು ಸಮಸ್ಯೆಗಳಿದ್ದರೂ ಕಾಲಕ್ರಮೇಣ ವ್ಯವಸ್ಥೆ ಸರಳಗೊಂಡಿದ್ದು ತೆರಿಗೆ ಸಂಗ್ರಹ ಹೆಚ್ಚಳವಾಗಿದೆ ಎಂದು ಹೇಳಿದರು. ಭಾರತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದ್ದು ಈ ವೇಗವನ್ನು ಕಾಯ್ದುಕೊಳ್ಳಲು ಆಡಳಿತಾತ್ಮಕ ಸರಳೀಕರಣ ಅಗತ್ಯ ಎಂದರು. ವ್ಯಕ್ತಿಗಳಿದ್ದು ಸಮಾಜದಲ್ಲಿ ಎಲ್ಲ ವರ್ಗದ ಜನರ ಜೊತೆಗೂ ಕೂಡ ಭಾಳ ಸರಳವಾಗಿ ಅವರ ಸ್ನೇಹ ಇತ್ತು ಮತ್ತು ಯಾರು ಒಂದ್ಸತಿ ಅವರ ಭೇಟಿ ಆಗ್ತಾರೆ ಅವರಿಗೆ ಶಾಶ್ವತವಾದ ಒಂದು ಸ್ನೇಹವನ್ನು ಪಡ್ಕೊಳ್ತಾರೆ. ಮತ್ತು ಹುಬ್ಬಳ್ಳಿ ಬಗ್ಗೆ, ಅದರ ಅಭಿವೃದ್ಧಿ ಬಗ್ಗೆ ಮತ್ತು ಇನ್ಫಾರ್ಮಿಟಿ ಆ್ಯಂಡ್ ಸಿಂಪ್ಲಿಫಿಕೇಷನ್ ಆಫ್ ಟ್ಯಾಕ್ಸೇಷನ್ಸ್ ಬಗ್ಗೆ ಅವರು ತಮ್ಮದೇ ಆದಂಥ ವಿಚಾರವನ್ನು ಇಟ್ಕೊಂಡಿದ್ದರು. ಹಲವಾರು ಸಭೆ ಸಮಾರಂಭಗಳು, ಸೆಮಿನಾರ್ಗಳಲ್ಲಿ ಅವುಗಳನ್ನು ಪ್ರತಿಪಾದಿಸ್ತಾ ಇದ್ದರು ಮತ್ತು ನಾವೆಲ್ಲ ಸಚಿವರಿದ್ದಾಗ ಅದರ ಬಗ್ಗೆ ಹಲವಾರು ಬಾರಿ ನಮ್ಮ ಜೊತೆಗೆ ಚರ್ಚೆಯನ್ನು ಮಾಡ್ತಾಯಿದ್ರು. ಒಬ್ಬ ಕ್ರಿಯಾಶೀಲ ವ್ಯಕ್ತಿ, ಅವರ ಒಂದು ಸಂಸ್ಥೆ ಇವತ್ತು ಅವರ ಒಂದು ಸಿದ್ಧಾಂತದಲ್ಲಿ, ಅವರ ಪ್ರಿನ್ಸಿಪಲ್ಗಳಲ್ಲಿ ಮುಂದುವರಿತಿರುವಂಥದ್ದು ಭಾಳ ಸಂತೋಷ. ಅದಕ್ಕೆ ಅವರ ಮಗಳಾದಂಥ ಶಿಲ್ಪಾ ಶೆಟ್ಟಿ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛಪಡ್ತೀನಿ. ಶಿ ಈಸ್ ಕ್ಯಾರಿ ಫಾರ್ವರ್ಡಿಂಗ್ ರತ್ನಪಾಲ್ ಶೆಟ್ಟಿ's legacy very efficiently and very effectively. ಎಲ್ಲರಿಗೂ ಕೂಡ we work under brackets. There is no open end for the life. ಒಟ್ಟಾರೆ ಉತ್ತಮ ಕೆಲಸಗಳನ್ನು ವಿಳಂಬ ಮಾಡದೆ ತಕ್ಷಣ ಕೈಗೊಳ್ಳಬೇಕು. ಧನಾತ್ಮಕ ಬದಲಾವಣೆಗಳ ಮೂಲಕ ಭಾರತ ಆರ್ಥಿಕವಾಗಿ ಮಾತ್ರವಲ್ಲದೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕವಾಗಿಯೂ ಮುನ್ನಡೆಯಬೇಕು ಎಂದು ಬಸವರಾಜ ಬೊಮ್ಮಾಯಿ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ವಿಜಯ ಸಂಕೇಶ್ವರ್, ಲಲಿತಾ ಸಂಕೇಶ್ವರ್, ಶೋಭಾ ಶೆಟ್ಟಿ, ಶಿಲ್ಪಾ ಶೆಟ್ಟಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು.